ನನ್ನ ಪ್ರಶ್ನೆ ರಾಘವ್ ಶೆಡ್ ಅವ್ರಿಗೂ ಮತ್ತೆ ಅವ್ರ ಪಕ್ಷದವ್ರಿಗೂ ನೇರವಾಗಿ, ನಾನು ಯಾರೇ ಬಂದ್ರು ಅವ್ರು ಒಳ್ಳೆಯವರ ಕೆಟ್ಟವರ ಅನ್ನೋದಕ್ಕಿಂತ ಮುಂಚೆ ಅವ್ರು ಯಾವ ತರ ಕೆಲಸ ಮಾಡಬೇಕು ಅನ್ನೋದು ಬಹಳ ಮುಖ್ಯ ಆಗುತ್ತೆ ಇಲ್ಲಿ. ನಮ್ಗೆ ರಾಘವ್ ಚಡ್ಡ ಬೇಕು, ರಾಘವ್ ಚಡ್ಡ ಬೇಕು, ಜೈ ಜೈ ಅಂತ ಜೈಕಾರ ಹಾಕ್ದವ್ರು ಜೈಲಲ್ಲಿ ಊಟ ಮಾಡ್ತಾ ಇದ್ದಾರೆ. ಓಟು ಕಾರಣ ಯಾಕೆ ಅಂತಂದ್ರೆ, ನಾನು ಓಟು ನಿಜವಾಗ್ಲೂ ಏನಕ್ಕೆ ಹಾಕ್ತಾ ಇದ್ದೀನಿ ಅಂತ ನನಗೆ ಗೊತ್ತಿಲ್ಲ. 2008ನೇ ಇಸ್ವಿಯಿಂದನೂ ಇದೆ. ಆ ಥರ ನಾನಾ ಥರದ್ದು ಎಜುಕೇಷನ್ ಬಗ್ಗೆ ಆಗಲಿ, ಮೊಬೈಲ್ ಬಗ್ಗೆ ಆಗಲಿ, ಬ್ಯಾಂಕ್ ಬಗ್ಗೆ ಆಗಲಿ, ಈ ಥರ ನಾನಾ ಥರದ್ದು ಅವರು ಪ್ರಶ್ನೆನ ಎತ್ತಿದ್ರು. ತುಂಬ ಸಂತೋಷ, ನನಗೂ ಖುಷಿ ಆಯಿತು. ಶ್ರೀ ನಾಗೇಶ್ವಿ ಅಂದರೆ ನನ್ನ ಹೆಸರಲ್ಲೂ ನನಗೆ ಲೆಟ್ರು ಇದನ್ನು ಕಳಿಸಿದ್ದಾರೆ, ನಾವು ಈ ಥರ ಕಳಿಸಿದ್ದೀವಿ ಅಂತ ಅಪ್ಡೇಟ್ ಮಾಡಿದ್ದಾರೆ ನನಗೆ. ಧರ್ಮಗಳಲ್ಲಿ ಅಲ್ಲಿ ಇಲ್ಲಿ ಕಿತ್ತಾಡ್ಕೊಂಡು ನಮ್ಮನ್ನ ನಾವೇ ಕೀಳಾಗಿ ಹೀನಾಯವಾಗಿ ಕೆಳಗಡೆ ಇಳಿದೋಗ್ತಾ ಇದ್ದೀವಿ. ಈ ಥರ ಸಮಸ್ಯೆಗಳು ಸಾವಿರಾರು ಇದ್ದಾವೆ, ಆದರೆ ಇವತ್ತೂ ಪರಿಹಾರ ಸಿಗ್ತಾ ಇಲ್ಲ. ಸೊ ನಮಸ್ಕಾರ ಸ್ನೇಹಿತರೆ, ನನ್ನ ಹೆಸರು ನಾಗೇಶ್ವಿ ಪ್ರಜಾಕೀಯ. ಇವತ್ತು ನೋಡ್ತಾನೆ ಇದ್ದೀವಿ ತುಂಬ ಪ್ರಾಬ್ಲಮ್ಸ್ ಇದ್ದಾವೆ. ಏನೇನಪ್ಪ ಪ್ರಾಬ್ಲಮ್ಸು? ನಾವು ಪ್ರತಿ ದಿವಸ ಒಂದು ಟೀಯಿಂದ ಹಿಡಿದು ಪ್ರತಿಯೊಂದು ದಿನಸಿಯಿಂದ ಹಿಡಿದು ಮನೆ ಐಟಮಿಂದ ಹಿಡಿದು ಬಟ್ಟೆ ಏನೇ ತೊಗೊಂಡ್ರು ಸಾಲ್ತಾನೆ ಇಲ್ಲ, ಎಷ್ಟು ದುಡಿದ್ರು ಇವತ್ತು. ನಾವು ಚಿಕ್ಕ ಹುಡುಗರಾಗಿದ್ದಾಗ ನಮ್ಮಮ್ಮ 20 ರೂಪಾಯಿ ತಗೊಂಡು ಸಂತೆಗೆ ಹೋದರೆ, ಅಂದರೆ ತರಕಾರಿ ತೊಗೊಳೋದಕ್ಕೆ 2 ಬ್ಯಾಗು, ನಮ್ಮ ತಾಯಿ 2 ಬ್ಯಾಗು, ನಾನು 2 ಬ್ಯಾಗು ತೊಗೊಂಡು ಬರ್ತಿದ್ವಿ. ಆದರೆ ಇವತ್ತು 20,000 ರೂಪಾಯಿ ತೊಗೊಂಡ್ರು ತಿಂಗಳಿಗೆ ಯಾವ ಮೂಲೆಗೂ ಸಾಲ್ತಾ ಇಲ್ಲ. ಸೊ ಅದರಿಂದ ಸ್ನೇಹಿತರೆ, ಮ್ಯಾಟ್ರ್ ಏನಪ್ಪ ಅಂತಂದರೆ, ಇಲ್ಲಿ ದುಡ್ಡು ಎಷ್ಟು ದುಡಿತಾ ಇದ್ರು ಯಾಕೆ ಸಾಲ್ತಾ ಇಲ್ಲ? ನಮ್ಮ ವ್ಯವಸ್ಥೆ ಸರಿ ಇಲ್ಲ, ಪ್ರತಿಯೊಂದು ರೇಟ್ ಜಾಸ್ತಿ ಆಗ್ತಾ ಇದೆ. ಕಾರಣ ಯಾರು? ರಾಜಕಾರಣಿಗಳ ಅಥವಾ ನಮ್ಮ ವ್ಯವಸ್ಥೆನ? ಅಥವಾ ಬೆಲೆ ಏರಿಕೆ ಯಾರು ಮಾಡ್ತಾ ಇದ್ದಾರೆ? ರೈತರು ಮಾಡ್ತಾ ಇದ್ದಾರ? ರೈತರು ಕಮ್ಮಿ ಬೆಲೆ ಕೊಡ್ತಾನೆ ಇದ್ದಾರೆ, ಅವರು ಸಫರ್ ಆಗ್ತಾ ಇದ್ದಾರೆ. ಸೊ ಈ ತರ ಕೇಳ್ಕೊಂಡು ಹೋಗ್ತಾ ಇದ್ರೆ ಲಾಸ್ಟ್ಗೆ ನನ್ನ ಹತ್ರನೇ ಬರುತ್ತೆ. ಅದು ಹೆಂಗಪ್ಪ ನನ್ನ ಹತ್ರನೇ ಬರುತ್ತೆ? ಇದಕ್ಕೆಲ್ಲ ಕಾರಣ ನಾನೇನಾ? ಖಂಡಿತ ಹೌದು, ನಾನೇ. ಈ ತರ ನಾವು ಯಾರು ಪ್ರಶ್ನೆ ಹಾಕ್ಕೊಂತೀವೋ, ಯಾರ್ಯಾರಿಗೆ ಕಷ್ಟ ಅನ್ಕೊಂತಾ ಇದೀವೋ, ಯಾರ್ಯಾರಿಗೆ ವ್ಯವಸ್ಥೆ ಸರಿ ಇಲ್ಲ ಅನ್ಕೊಂತಾ ಇದೀವೋ, ಯಾರ್ಯಾರು ಇದ್ರ ಬಗ್ಗೆ ಯೋಚನೆ ಮಾಡ್ತಾವ್ರೋ, ಸ್ಟೂಡೆಂಟ್ಗೊಂಥರ ಪ್ರಾಬ್ಲಮ್ಮು, ಯುವಕರಿಗೊಂಥರ ಪ್ರಾಬ್ಲಮ್ಮು, ವಯಸ್ಸಾದವ್ರಿಗೊಂಥರ ಪ್ರಾಬ್ಲಮ್ಮು, ಕಾಯಿಲೆರಿಗೊಂಥರ ಪ್ರಾಬ್ಲಮ್ಮು, ಸ್ಕೂಲ್ ಮಕ್ಕಳಿಗೊಂಥರ ಪ್ರಾಬ್ಲಮ್ಮು, ಈ ಥರ ಪ್ರತಿಯೊಬ್ಬರಿಗೂ ಒಂದೊಂದು ಪ್ರಾಬ್ಲಮ್ ಇವತ್ತಿದೆ ಅಂತಂದರೆ ಅದಕ್ಕೆಲ್ಲ ಕಾರಣ ನಾನು. ಯಾರು ಈ ನಾನು? ಈ ನಾನು ಅನ್ನೋದು ಪ್ರತಿಯೊಬ್ಬರೂ ನಾನು ಅನ್ಕೊಂಡ್ರೆ ಅವ್ರವ್ರೆ, ಅಂದರೆ ನಾನು ಅಂತಾನೆ ಅರ್ಥ. ಸೊ ಅದ್ರ ಅರ್ಥ ಏನಪ್ಪ ಅಂತಂದರೆ, ಈ ವ್ಯವಸ್ಥೆ ಕಾರಣ ಇಂಡೈರೆಕ್ಟ್ ಆಗಿ ನಾನೇ ಅನ್ನೋದಕ್ಕೆ ನನ್ನ ಒಂದು ಓಟು ಕಾರಣ. ಯಾಕೆ ಅಂತಂದರೆ, ನಾನು ಓಟು ನಿಜವಾಗ್ಲೂ ಏನಕ್ಕೆ ಹಾಕ್ತಾ ಇದ್ದೀನಿ ಅಂತ ನನಗೆ ಗೊತ್ತಿಲ್ಲ. ನನ್ನ ಓಟು ಏನಕ್ಕೆ ಬಳಸ್ಕೋಬೇಕು ಅಂತ ಗೊತ್ತಿಲ್ಲ. ಸರಿ, ಎಲೆಕ್ಷನ್ ಟೈಮಲ್ಲಿ ನಾನು ಯಾವುದೋ ಒಂದು ದೊಡ್ಡ ಪ್ರಚಾರಗಳಿಗೆ ಯಾರೋ ದೊಡ್ಡ ನಾಯಕ, ಯಾವುದೋ ಏನೋ ನನ್ನ ಜಾತಿ ಧರ್ಮ ಯಾರೋ ದುಡ್ಡು ಕೊಟ್ಟರು, ಏನೋ ಗಿಫ್ಟ್ ಕೊಟ್ಟರು, ಅಯ್ಯೋ ಇವರು ಸಮಾಜ ಸೇವೆ ಮಾಡಿದ್ದಾರೆ ಅಂತ ಈ ಥರ ಮೂರ್ಖತ್ವದಿಂದ ಓಟ್ ಹಾಕ್ತಾ ಇರೋದೇನಾ ಕಾರಣ? ಹೌದು. ಈ ಥರ ಹೇಳ್ತಾ ಹೋಗ್ತಾ ಇದ್ರೆ ಸಾವಿರಾರು ಕಾರಣಗಳಿದ್ದಾವೆ. ಮತ್ತೆ ಓಟ್ ಹೆಂಗೆ ಹಾಕೋದು? ಮತ್ತೆ ನಾವು ಓಟ್ ಏನಕ್ಕೆ ಹಾಕೋದು ಅಂತಂದರೆ, ಸಂವಿಧಾನದ ಪ್ರಕಾರ ಅಂಬೇಡ್ಕರ್ನು ಹೇಳೋದೂ ಇದೇನೆ, ನನ್ನ ಓಟ್ ಏನಾದ್ರೂ ಮಾರ್ಕೊಂಡ್ರೆ ನಮ್ಮ ಮನೆ ಹೆಣ್ಮಗುನ ಮಾರ್ಕೊಂಡಂಗೆ ಅಂತ ಅವರು ದೊಡ್ಡವರು ಯಾವತ್ತೂ ಹೇಳ್ಬಿಟ್ಟಿದ್ದಾರೆ. ನಾನು ಅಷ್ಟು ದೊಡ್ಡ ಮಾತು ಹೇಳಲ್ಲ, ನಾನು ಸಿಂಪಲ್ ಆಗಿ ಹೇಳ್ಬಿಡ್ತೀನಿ. ಎಲ್ಲ ಸಮಸ್ಯೆಗೆ ಪ್ರತಿಯೊಂದಕ್ಕೂ ಕಾರಣನೇ ನಮ್ಮ ಒಂದು ಓಟು. ಅದು ನಾನೇ ಕಾರಣ, ನನ್ನ ಓಟಿಗೆ ನಾನು ಕಾರಣ, ನಿಮ್ಮ ಓಟಿಗೆ ನೀವು ಕಾರಣ. ಈ ಥರ ಸಮಸ್ಯೆಗಳು ಸಾವಿರಾರು ಇದ್ದಾವೆ, ಆದರೆ ಇವತ್ತೂ ಪರಿಹಾರ ಸಿಗ್ತಾ ಇಲ್ಲ. ಪರಿಹಾರ ಹೆಂಗೆ? ಇದೇ ಒಂದು ಓಟಿಂದನೇ ಖಂಡಿತ ಪರಿಹಾರ ಸಿಗುತ್ತೆ. ಸೊ ಹೀಗೆ ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ರಾಘವ್ ಚಡ್ಡಾ ಅವರು ಪಾರ್ಲಿಮೆಂಟಲ್ಲಿ ಯಾರನ್ನ ನಾವು ಸೆಲೆಕ್ಟ್ ಮಾಡ್ತೀವೋ ಅವ್ರನ್ನ ಇಳಿಸೋದು ಅಧಿಕಾರನು ನನ್ನ ಕೈಲಿ, ಅಂದರೆ ಜನಗಳ ಕೈಲಿ ಇರಬೇಕು ಅಂತ ರೈಸ್ ಮಾಡಿದ್ರು. ಆ ಥರ ನಾನಾ ಥರದ್ದು ಎಜುಕೇಷನ್ ಬಗ್ಗೆ ಆಗಲಿ, ಮೊಬೈಲ್ ಬಗ್ಗೆ ಆಗಲಿ, ಬ್ಯಾಂಕ್ ಬಗ್ಗೆ ಆಗಲಿ, ಈ ಥರ ನಾನಾ ಥರದ್ದು ಅವರು ಪ್ರಶ್ನೆನ ಎತ್ತಿದ್ರು. ತುಂಬ ಸಂತೋಷ, ನನಗೂ ಖುಷಿ ಆಯಿತು. ಯಾರೋ ಒಬ್ಬರು ವಾಯ್ಸ್ ರೈಸ್ ಮಾಡಿದ್ರಲ್ಲ ಅಂತ ಪಾರ್ಲಿಮೆಂಟಲ್ಲಿ. ಆದರೆ ಬರೀ ಅದು ಮಾತಿಗೆ ಸೀಮಿತ ಆಗದೆ ಸಣ್ಣ ಪುಟ್ಟದೊಂದೊಂದು ಕೆಲಸಗಳು ಆಗ್ತಾ ಇದ್ದಾವೆ. ಹಂಗಂತೇಳಿ ನಾನು ಹೇಳ್ತಾ ಇರೋದು, ಪ್ರತಿಯೊಬ್ಬರೂ ನಮಗೆ ರಾಘವ್ ಚಡ್ಡಾ ಬೇಕು. ವಾಟ್ ಈಸ್ ನನ್ನ ಪಾರ್ಟ್ ಏನು, ನಿಮ್ಮ ಪಾರ್ಟ್ ಏನು? ರಾಘವ್ ಚಡ್ಡಾ ಮಾಡಿದ್ರು, ಬಟ್ ನನ್ನ ಪಾರ್ಟು ನಿಮ್ಮ ಪಾರ್ಟ್ ಏನು? ನಾಳೆ ರಾಘವ್ ಚಡ್ಡಾನು ಅಧಿಕಾರಕ್ಕೆ ಬಂದಮೇಲೆ ಬದಲಾಗಲ್ಲ ಅನ್ನೋದಕ್ಕೆ ಗ್ಯಾರಂಟಿ ಏನು? ಹೆಂಗೆ ನಂಬ್ತೀರಾ ಅವ್ರನ್ನ? ಒಳ್ಳೆಯವರೇ ಅವರು, ಹೆಂಗೆ ನಂಬ್ತೀರಾ? ಹೆಂಗೆ ಮತ್ತೆ ಇದನ್ನು ತರೋದು ಅಲೈನ್ಮೆಂಟಲ್ಲಿ?
ಸೊ ಸ್ನೇಹಿತರೆ, ಯಾಕೆ ಇದನ್ನೆಲ್ಲ ಹೇಳ್ತಾ ಇದ್ದೀನಿ ಅಂದ್ರೆ, ರಾಘವ್ ಚಡ್ಡಾ ಒಳ್ಳೆಯವರು ಕೆಟ್ಟೋದು ಅನ್ನೋದು ಪ್ರಶ್ನೆ ಇಲ್ಲ, ಅಲ್ವೇ ಅಲ್ಲ. ಪ್ರಶ್ನೆ ಏನು ಗೊತ್ತಾ, ಯಾರೇ ಬಂದ್ರು ಅವ್ರು ಒಳ್ಳೆಯವರ ಕೆಟ್ಟವರ ಅನ್ನೋದಕ್ಕಿಂತ ಮುಂಚೆ ಅವ್ರು ಯಾವ ತರ ಕೆಲಸ ಮಾಡಬೇಕು ಅನ್ನೋದು ಬಹಳ ಮುಖ್ಯ ಆಗುತ್ತೆ ಇಲ್ಲಿ. ಅವರು ಕೆಲಸ ಹಿಂಗೆ ಮಾಡಬೇಕು ಅಂತ ಯಾರು ಕೇಳಬೇಕು? ನಾನು ಕೇಳಬೇಕಾ, ಅಥವಾ ಸಿದ್ದರಾಮಯ್ಯ ಕೇಳಬೇಕಾ, ಮೋದಿ ಕೇಳಬೇಕಾ, ಅಥವಾ ಉಪೇಂದ್ರ ಕೇಳಬೇಕಾ, ಇಲ್ಲ ನೀನು ಕೇಳಬೇಕಾ? ಇವ್ರು ಯಾರು ಕೇಳ್ದಿದ್ರು ನಾನು ನೀನು ಮಾತ್ರ ಕೇಳಲೇಬೇಕು. ಆವಾಗಲೇ ಇದಕ್ಕೆಲ್ಲ ಪರಿಹಾರ. ಯಾರು ನಾನು ನೀನು ಅಂದರೆ? ನಾನು ಅಂದರೆ ಒಬ್ಬ ಸಾಮಾನ್ಯ ಪ್ರಜೆ ಅಲ್ಲ, ಅಸಾಮಾನ್ಯ ಪ್ರಜೆ. ನೀನು ಅಂದರೆ ಒಬ್ಬ ಮತದಾರ ಅಲ್ಲ, ಒಬ್ಬ ಅಸಾಮಾನ್ಯ ಮತದಾರ ಕೇಳಬೇಕು ಅಂತ ನಾನು ಹೇಳ್ತಾ ಇದ್ದೀನಿ. ಹೌದಾ? ನಾನು ಕೇಳಿದ್ರೆ ಆಗತ್ತಾ? ಖಂಡಿತ ಆಗತ್ತೆ. ಯಾವ ಥರ ಗೊತ್ತಾ? ನಾನು ಓಟ್ ಹಾಕಕ್ಕೆ ಮುಂಚೆ, ನೀವು ಒಳ್ಳೆಯವರೋ ಕೆಟ್ಟವರೋ ನನಗೆ ಗೊತ್ತಿಲ್ಲ ಸರ್, ಈ ಥರ ಕೆಲಸ ಮಾಡಬೇಕು, ಮಾಡ್ತೀರಾ ಅಂತ ಕೇಳಬೇಕು. ಸೊ ಈ ಥರ ಆದಾಗ ಖಂಡಿತ ಇದಕ್ಕೆ ಸ್ಟೆಪ್ ಬೈ ಸ್ಟೆಪ್ಪು ಹೇಳ್ತಾ ಹೋಗ್ತಾ ಇರ್ತೀನಿ ಸ್ನೇಹಿತರೆ. ಹಾಗೆ ರೈಟ್ ಟು ರೀಕಾಲ್ ಬಗ್ಗೆ ರಾಘವ್ ಚಡ್ಡಾ ಮಾತಾಡಿದಾಗ ತುಂಬ ವೈರಲ್ ಆಯಿತು ದೇಶಾದ್ಯಂತ. ರಾಘವ್ ಚಡ್ಡಾ ಪ್ರಜೆಗಳ ಪ್ರಕಾರ ಮಾತಾಡ್ತಾ ಇದ್ದಾರೆ. ನಂದು ಎಲ್ರಿಗೂ ಒಂದು ಪ್ರಶ್ನೆ. ನನ್ನ ಪ್ರಶ್ನೆ ರಾಘವ್ ಚಡ್ಡಾ ಅವ್ರಿಗೂ ಮತ್ತು ಅವ್ರ ಪಕ್ಷದವ್ರಿಗೂ ನೇರವಾಗಿ, ನಾನು ಇಲ್ಲಿ ಪ್ರಶ್ನೆ ಮಾಡಬೇಕು ಅಂತಲ್ಲ, ಒಂದು ರಿಯಾಲಿಟಿ ಚೆಕ್ ಅಷ್ಟೇ. ಸರ್, ಮೊದಲು ನೀವು ಅಳವಡಿಸ್ಕೊಂಡಿದ್ದೀರಾ? ನೀವು ಜನಗಳನ್ನ ಕೇಳಿ ಕೆಲಸ ಮಾಡ್ತಾ ಇದ್ದೀರಾ? ನೀವು ನಿಮ್ಮ ಕ್ಷೇತ್ರದ ಜನಗಳಿಗೆ, ನನ್ನ ಕ್ಷೇತ್ರಕ್ಕೆ ಇಷ್ಟು ದುಡ್ಡು ಬಂದೈತೆ, ಈ ದುಡ್ಡಲ್ಲಿ ಏನು ಕೆಲಸ ಮಾಡಬೇಕು ಅಂತ ಕೇಳಿದ್ದೀರಾ? ಪ್ರಶ್ನೆ ಮಾಡ್ತಾ ಇದ್ದೀರಾ? ವೆಲ್ ಆ್ಯಂಡ್ ಗುಡ್, ನನಗೂ ತುಂಬ ಇಷ್ಟ ಆಯಿತು ಸರ್. ಇನ್ನೊಬ್ರಿಗೆ ಪ್ರಶ್ನೆ ಮಾಡೋಕ್ಕಿಂತ ನಾನು ಅಳವಡಿಸ್ಕೊಳ್ಳೋದು ಭಾಳ ಮುಖ್ಯ ಅನ್ನೋದು ನಾನೊಬ್ಬ ಅಸಾಮಾನ್ಯ ಪ್ರಜೆಯಾಗಿ, ಒಬ್ಬ ಪ್ರಜ್ಞಾವಂತ ನಾಗರಿಕನಾಗಿ ನನ್ನ ಪ್ರಶ್ನೆನೂ ಅದೇನೆ. ರಾಘವ್ ಚಡ್ಡಾ ಅವ್ರು ಒಳ್ಳೆಯವರು, ಅವರು ಅಳವಡಿಸ್ಕೊಂಡಿದ್ದಾರಾ? ಸರ್, ಪಂಜಾಬಲ್ಲಿ ಅವ್ರದೇ ಪಕ್ಷ ಐತೆ ಸರ್, ಅವರು ಅಳವಡಿಸ್ಕೊಂಡಿದ್ದಾರಾ? SOP ಅಳವಡಿಸ್ಕೊಂಡಿದ್ದಾರಾ? ರೈಟ್ ಟು ರೀಕಾಲ್ ಅಳವಡಿಸ್ಕೊಂಡಿದ್ದಾರಾ? ಜನಗಳನ್ನ ಕೇಳ್ತಾ ಇದ್ದಾರಾ ಏನು ಕೆಲಸ ಮಾಡಬೇಕು ಅಂತ? ಜನಗಳಿಗೆ ಲೆಕ್ಕ ಕೊಡ್ತಾ ಇದ್ದಾರಾ? ಟ್ರಾನ್ಸ್ಪರೆನ್ಸಿ ಬಂದಿದೆಯಾ? ಇಲ್ಲ. ಆದರೆ ಬೇರೆಯವ್ರಿಗೆ ಪ್ರಶ್ನೆ ಮಾಡ್ತಾ ಇದ್ದಾರೆ, ಅದು ಒಳ್ಳೇದೇನೆ, ನಾನು ತಪ್ಪು ಅಂತ ಹೇಳ್ತಾ ಇಲ್ಲ. ಆದರೆ ಅಳವಡಿಸ್ಕೊಳ್ಳೋದು ಭಾಳ ಮುಖ್ಯ ಇಲ್ಲಿ. ಸೊ ಸ್ನೇಹಿತರೆ, ಇದೇ ಥರ ನಾನು ಒಬ್ಬ ಅಸಾಮಾನ್ಯ ಪ್ರಜೆಯಾಗಿ ಸೆಂಟ್ರಲ್ ಗೌರ್ಮೆಂಟ್ಗೆ ಲೆಟ್ರ್ ಬರೆದಿದ್ದೆ. ದ್ರೌಪದಿ ಮುರ್ಮು ಅವ್ರಿಗೆ ಲೆಟ್ರ್ ಬರೆದಿದ್ದೆ, ಮೋದಿ ಅವ್ರಿಗೆ ಬರೆದಿದ್ದೆ, ಅಮಿತ್ ಶಾ ಅವ್ರಿಗೆ ಬರೆದಿದ್ದೆ. ನೀವೆಲ್ಲರೂ ಇದಕ್ಕೆ ಮುಂಚೆ ನನ್ನ ವಿಡಿಯೋ ನೋಡಿರ್ತೀರಿ. ನೀವು SOP ಮತ್ತು ರೈಟ್ ಟು ರೀಕಾಲ್ ಕಾನೂನಲ್ಲಿ ಬರಬೇಕು ಅಂತೇಳಿ ಸುಮಾರು 10 ಜನಕ್ಕೆ ಲೆಟ್ರ್ ಬರೆದಿದ್ದೆ. ಅದರಲ್ಲಿ ರಾಜ್ಯಪಾಲರು, ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವ್ರಿಗೂ ಸೇರಿಸಿ, ಎಲೆಕ್ಷನ್ ಕಮಿಷನರು, ಕರ್ನಾಟಕ ಚೀಫ್ ಎಲೆಕ್ಟ್ರಲ್ ಆಫೀಸರ್ಗೂ, ಮತ್ತು ವೈಸ್ ಪ್ರೆಸಿಡೆಂಟ್ಗೂ, ಮತ್ತು ಪ್ರೆಸಿಡೆಂಟ್ಗೂ ದ್ರೌಪದಿ ಮುರ್ಮು ಮೇಡಮ್ ಅವ್ರಿಗೆ, ಮತ್ತು ಸುಪ್ರೀಂ ಕೋರ್ಟ್ ಜಡ್ಜ್ಗೆ, ಈ ಥರ ಕಾನೂನು ಸುವ್ಯವಸ್ಥೆ ಯಾರು ಮಾಡ್ತಾರೋ ಅವ್ರಿಗೆ, ಮತ್ತು ಅಧ್ಯಕ್ಷ, ಈ ಲೋಕಸಭೆ ಅಧ್ಯಕ್ಷರಾದಿದ್ದಾರೆ ಓಂ ಬಿರ್ಲಾ ಅವ್ರಿಗೂ ನಾನು ಬರೆದಿದ್ದೆ. ಈ ಥರ ಟೋಟಲ್ 10 ಜನಕ್ಕೆ ನಾನು ಬರೆದಿದ್ದೀನಿ. ಲಾಸ್ಟ್ ವಿಡಿಯೋದಲ್ಲಿ ನಿಮಗೆ ನಾನು ಅದನ್ನು GPOದಿಂದನೂ ನಾನು ಲೈವ್ ಅಂದರೆ ವಿಡಿಯೋ ಮಾಡಿದ್ದೆ. ಸೊ ಇವತ್ತು ನನಗೆ ರಿಪ್ಲೈ ಬಂದಿದೆ ಸ್ನೇಹಿತರೆ, ಲೆಟರು. ಇದಕ್ಕೆ ಮುಂಚೆನೂ ನಾನು ಪೋರ್ಟಲಲ್ಲಿ ಚೆಕ್ ಮಾಡ್ತಿದ್ದೆ ಏನೇನು ಅಪ್ಡೇಟ್ ಆಗ್ತಾ ಇದೆ ಅಂತೇಳಿ. ನೋಡಿ, ಇದೇ ಲೆಟ್ರು, ನಿಮಗೆ ತೋರಿಸ್ಬಿಡ್ತೀನಿ. ನೋಡಿ, ಇದೇನೆ. ಇದು ಎಲ್ಲಿಂದ ಬಂದಿದೆ ಅಂತಂದ್ರೆ, ಡಿಜಿಟಲ್ ಇಂಡಿಯಾ ಕಾರ್ಪೊರೇಷನ್ ಫ್ರೇಮರ್ಲಿ ಮೀಡಿಯಾ ಲ್ಯಾಬ್ ಏಷ್ಯಾ, ಮತ್ತು ಇದು ಮಿನಿಸ್ಟ್ರಿ ಆಫ್ ಎಲೆಕ್ಟ್ರಾನಿಕ್ಸ್ ಅಂಡ್ ಇನ್ಫಾರ್ಮೇಶನ್ ಟೆಕ್ನಾಲಜಿ, ಅಂದರೆ ಮೇತಿ ಅಂತ ಅದು ಶಾರ್ಟ್ ಫಾರ್ಮಲ್ಲಿ ಹೇಳ್ತಿದೆ. ಸೊ ಅದು ಗೌರ್ಮೆಂಟ್ ಆಫ್ ಇಂಡಿಯಾ, ನ್ಯೂ ಡೆಲ್ಲಿ, ಲೂದಿ ರೋಡ್, ನ್ಯೂ ಡೆಲ್ಲಿ, ಇಲ್ಲಿಂದ ಬಂದಿದೆ. ಮತ್ತು ಇಲ್ಲಿ ಎಂಟ್ರಿನ ಮಾಡಿದರೆ ಫೈಲ್ ನಂಬರು 5/2/2023 IN 04 ಮೈ ಗೌರ್ಮೆಂಟ್ ನಂಬರ್ ಕೊಟ್ಟಿದ್ದಾರೆ, ನಂದು 00144475. ಸೊ ಇದು ಏನಂದರೆ, ನನಗೆ ಲೆಟ್ರ್ ಬಂದಿರೋದು ಇದು 3 ದಿವಸ ಆಯಿತು ಲೆಟ್ರ್ ಬಂದು, ಬಟ್ ಸಮಯ ಆಗಲಿಲ್ಲ ಬೇರೆ ಪರ್ಸ್ನಲ್ ಕೆಲಸದಿಂದ. ಸೊ ಇದರಲ್ಲಿ ಏನು ಬರೆದಿದ್ದಾರೆ ಅಂದರೆ, ಮೈ ಗೌರ್ಮೆಂಟ್ ಅಂದರೆ ಸೆಂಟ್ರಲ್ ಗೌರ್ಮೆಂಟಿಂದ, ಅಂದರೆ ಅಲ್ಲಿಂದ ಎಲೆಕ್ಷನ್ ಕಮಿಷನರ್ ಆಫ್ ಇಂಡಿಯಾಗೆ ಲೆಟ್ರ್ ಬರೆದಿದ್ದಾರೆ, ನಿರ್ವಚನ್ ಸದನ್ಗೆ. ಅಲ್ಲಿ ಪ್ಲೀಸ್ ಫೈಂಡ್ ದ ಎನ್ಕ್ಲೋಸರ್ ರೆಪ್ರೆಸೆಂಟೇಷನ್ ಸಜೆಷನ್ ಇನ್ ಒರಿಜಿನಲ್ ರಿಸೀವ್ಡ್ ಫ್ರಮ್ PMO ವೆಡಿ ಲೆಟರ್ ನಂಬರ್ 1 PMO PG D 2026 14475 ಡೇಟೆಡ್ 27/1/2026 ಮೈ ಗೌರ್ಮೆಂಟ್ಗೆ ಲೆಟರ್ ಕಳಿಸಿದ್ದಾರೆ. ದ ಸಬ್ಜೆಕ್ಟ್ ಪ್ರೆಂಟೆನ್ಷನ್ ಟು ಎಲೆಕ್ಷನ್ ಕಮಿಷನರ್ ಆಫ್ ಇಂಡಿಯಾ ಎನ್ಸ್ ದ representation suggestion is being forwarded for necessary action to your end with the request
ಟು ಫರ್ನಿಶ್ ಆಕ್ಷನ್ ಟೇಕನ್ ರಿಪೋರ್ಟ್ ಟು ಮೈ ಗೌರ್ಮೆಂಟ್ ವಿತಿನ್ 2 weeks. ಅಂದರೆ ನೀವು ಎಲೆಕ್ಷನ್ ಕಮಿಷನರ್ ಅವರೇ, ನೀವು ವಿತಿನ್ 2 ವಾರದಲ್ಲಿ ಇದನ್ನ ಆಕ್ಷನ್ ತಗೊಂಡು ಅದ್ರದ್ದು ಅಪ್ಡೇಟ್ ನಮಗೆ ಕೊಡಿ ಅಂತ ಹೇಳ್ಬಿಟ್ಟು ಅವರು PMO ಆಫೀಸ್ಗೆ ಸೆಕ್ರೆಟರಿ ಆಫೀಸರ್ಗೂ ಬರೆದಿದ್ದಾರೆ. ಮತ್ತೆ ಶ್ರೀ ನಾಗೇಶ್ವಿ ಅಂದ್ರೆ ನನ್ನ ಹೆಸರಲ್ಲೂ ನನಗೆ ಲೆಟ್ರು ಇದನ್ನ ಕಳಿಸಿದ್ದಾರೆ, ನಾವು ಈ ತರ ಕಳಿಸಿದೀವಿ ಅಂತ ಅಪ್ಡೇಟ್ ಮಾಡಿದ್ದಾರೆ ನನಗೆ. ಸೊ ಇನ್ನು 2 ವೀಕಲ್ಲಿ ಅಪ್ಡೇಟ್ ಮಾಡಿ ಅಂತ ಎಲೆಕ್ಷನ್ ಕಮಿಷನರ್ಗೆ ಸೆಂಟ್ರಲ್ ಗೌರ್ಮೆಂಟ್ ಮೋದಿ ಅವರು ಅವ್ರಿಗೆ ಅವರ ಸೆಕ್ರೆಟರಿ ಕಳಿಸಿದ್ದಾರೆ. ಸೊ ಸ್ನೇಹಿತರೆ, ಇನ್ನೂ ಒಂದು ಒಳ್ಳೆ ವಿಚಾರ ಹೇಳೋದು ಏನಪ್ಪಾ ಅಂತಂದ್ರೆ, ಇಲ್ಲಿ ಮಾತಾಡ್ತಾ ಇದ್ದಾರೆ ಎಲ್ರು, ಸರ್ ನಾವೆಲ್ಲರೂ ಕೆಲಸ ಮಾಡಬೇಕಿದೆ, ಪ್ರಶ್ನೆ ಮಾಡಬೇಕಿದೆ, ಅವಾಗಲೇ ಒಳ್ಳೆ ವ್ಯವಸ್ಥೆ ಬರೋಕ್ಕೆ ಸಾಧ್ಯ. ಸೊ ಅದಕ್ಕೇನೆ ಇಲ್ಲಿ ವಿಚಾರ ಇಷ್ಟೇನೆ, ಏನೇ ಮಾಡಿದ್ರು ಮಾತಾಡೋದಕ್ಕಿಂತ ಅದು ಕಾನೂನು ರೂಪದಲ್ಲಿ ಅಥವಾ ನಮ್ಮ ವಾಯ್ಸ್ ರೂಪದಲ್ಲಿ ಪ್ರತಿಯೊಬ್ಬರು ಪ್ರಶ್ನೆ ಮಾಡಬೇಕು. ಆರ್ಟಿಕಲ್ 19(1)A ಏನ್ ಹೇಳುತ್ತೆ ಅಂತಂದ್ರೆ, ನಮಗೆ ಏನ್ ಬೇಕಾದ್ರೂ ನಮ್ಮ ಹಕ್ಕುಗಳನ್ನ ಕೇಳೋ ಒಂದು ಅಧಿಕಾರ ಸಂವಿಧಾನದಲ್ಲೇ ಡಾಕ್ಟರ್ BR ಅಂಬೇಡ್ಕರ್ ಅವರು ನಮ್ಗೆ ಕೊಟ್ಬಿಟ್ಟಿದ್ದಾರೆ, ಸಂವಿಧಾನದಲ್ಲೇ ಬಂದಿದೆ. ನೀವು ಪ್ರಶ್ನೆ ಮಾಡಬೇಕು ಅಂತ. ಪ್ರಶ್ನೆ ಮಾಡಿದ್ರೆ ಮಾತ್ರ ಇಲ್ಲಿ ಪ್ರಜಾಪ್ರಭುತ್ವ ಜೀವಂತವಾಗಿರುತ್ತೆ, ಇಲ್ಲ ಅಂದ್ರೆ ಅದು ಸತ್ತ ಎಣದ ತರ ಇರುತ್ತೆ. ನಾವು ಪ್ರತಿಯೊಬ್ಬ ಪ್ರಶ್ನೆ ಮಾಡಲಿಲ್ಲ ಅಂದ್ರೆ. ಸೊ ಅದಕ್ಕೆ ಸ್ನೇಹಿತರೆ, ಇಲ್ಲಿ ಸಜೆಷನ್ ಏನಪ್ಪಾ ಅಂತಂದ್ರೆ, ಈ ತರ SOP ಏನು ನಾನು ಲೆಟರ್ ಬರೆದಿದ್ದೀನಿ ಆ ತರ ನನ್ನ ರಿಕ್ವೆಸ್ಟು ಪ್ರತಿಯೊಬ್ಬರು ಬರೀಬೇಕು, ಪ್ರತಿಯೊಬ್ಬರು ಪ್ರಶ್ನೆ ಮಾಡಬೇಕು. ಬರೀ ರಾಘವ್ ಚಡ್ಡಾ, ಬರೀ ನಾಗೇಶು, ಬರೀ ಹೇಮಂತು, ಬರೀ ಅಮರ್ನಾಥ್ ಈ ತರ ಪ್ರತಿಯೊಬ್ರು ಅಲ್ಲ, ಪ್ರತಿಯೊಬ್ರು ಮಾಡಬೇಕು. ಈ SOP ಮತ್ತು ರೈಟ್ ಟು ರೀಕಾಲ್ 2008ನೇ ಇಸ್ವಿಯಿಂದ ಒಂದು ಪಕ್ಷ ಅಳವಡಿಸ್ಕೊಂಡಿದೆ ಸರ್. 2008ನೇ ಇಸ್ವಿಯಿಂದ ಉತ್ತಮ ಪ್ರಜಾಕೀಯ ಪಕ್ಷದಲ್ಲಿ, ಈ ಪ್ರಜಾಕೀಯದಲ್ಲಿ ನಾವು SOP ತರ ಕೆಲಸ ಮಾಡ್ತೀವಿ. 9 ಪಾಯಿಂಟ್ ಇಟ್ಟಿದ್ದೀವಿ. ಇದೇ ತರ ಜನಗಳನ್ನ ಕೇಳಿ ಕೆಲಸ ಮಾಡ್ತೀವಿ. ನಾವಿಲ್ಲಿ ನಾಯಕರು ಅಲ್ಲ, ಸೇವಕರು ಅಲ್ಲ, ಪ್ರಜಾ ಕಾರ್ಮಿಕರಾಗಿ ನಾವು ಕೆಲಸ ಮಾಡಕ್ ಬರ್ತಾ ಇದ್ದೀವಿ. ಇದು SOP. ಅವರು ಕಾರ್ಮಿಕನ ಹೊರತು ಯಾವುದೇ ಕಾರಣಕ್ಕೂ ಸೇವಕ ಅಲ್ಲ. ನಿಮ್ಮ ತೆರಿಗೆ ಹಣದಲ್ಲಿ ಸಂಬಳ ಪಡೆದು ಕೆಲಸ ಮಾಡ್ತೀವಿ. ಈ ತರ 2008ನೇ ಇಸ್ವಿಯಿಂದ ಹೇಳ್ತಾನೆ ಇದ್ದಾರೆ. ಆಮೇಲೆ ಈ ತರ ಸರಿಯಾಗಿ ಜನ ಹೇಳ್ದಂಗೆ ಅವ್ರ ಕೆಲಸ ಮಾಡಲಿಲ್ಲ ಅಂತಂದ್ರೆ ಕೆಳಗಡೆ ಇಳಿಸೋ ಅಧಿಕಾರ ನಿಮ್ದೇ, ಜನಗಳದ್ದೇ ಆಗಿರುತ್ತೆ ಅಂತೇಳಿ ಉಪೇಂದ್ರರವರು ಎಷ್ಟೋ ಸಾವಿರಾರು ಇಂಟರ್ವ್ಯೂಗಳಲ್ಲಿ ಹೇಳಿದ್ದಾರೆ. ಎಲ್ಲ ಖಾಸಗಿ ನ್ಯೂಸ್ ಚಾನೆಲ್ಗಳಲ್ಲಿ ಹೇಳಿದ್ದಾರೆ, ಬೇರೆ ಬೇರೆ ಕಡೆ ಕಾಲೇಜ್ಗಳಲ್ಲಿ ಹೇಳಿದ್ದಾರೆ. ಸುಮಾರು ಪಬ್ಲಿಕ್ ಅಲ್ಲಿ ಯಾರು ಕೇಳಿದ್ರು ಡೈರೆಕ್ಟ್ ಆಗಿ, ಇಂಡೈರೆಕ್ಟ್ ಆಗಿ, ವಿತೌಟ್ ವಿಡಿಯೋನು ಸುಮಾರು ಕಡೆ ಅವರು ಹೇಳ್ತಾನೆ ಇದ್ದಾರೆ. ಅದೇ ತರ ಈ ಪ್ರಜಾಕೀಯದ ಯಾರು ಈ ವಿಚಾರವಂತರಾಗಿ, ಪ್ರಜ್ಞಾವಂತರಾಗಿ ಇದನ್ನು ತಿಳ್ಕೊಂಡವರು ಸಾವಿರಾರು ಜನ, ಲಕ್ಷಾಂತರ ಜನ ಸೋಷಿಯಲ್ ಮೀಡಿಯಾದಲ್ಲಾಗ್ಲಿ, ಅವ್ರವ್ರ ಮನೆಗಳ ಹತ್ರ ಆಗ್ಲಿ ಪ್ರತಿಯೊಂದು ಕಡೆನೂ ಹೇಳ್ತಾನೆ ಇದ್ದಾರೆ. ಆಮೇಲೆ ವಿಡಿಯೋನು ಮಾಡ್ತಾ ಇದ್ದಾರೆ. ಕೆಲವೊಂದು ಗ್ರಾಮ ಪಂಚಾಯಿತಿಗಳಲ್ಲಿ ಇದನ್ನು ಈ ಪ್ರಜಾಕೀಯ ಸಿದ್ಧಾಂತ ಇಟ್ಕೊಂಡು ಇದೇ ತರ ಕೆಲಸ ಮಾಡ್ತೀನಿ, ನೀವು ನಾನು ಸರಿಯಾಗಿ ಮಾಡಿ ಸರಿ ಇಲ್ಲ ಅಂತಂದ್ರೆ ಇಳಿಸೋ ಅಧಿಕಾರ ನಿಮ್ ಕೈಲೇ ಇದೆ ಅನ್ನೋ ತರನು ಕೇಳ್ತಾ ಇದ್ದಾರೆ ಈ ಪ್ರಜಾ ಕಾರ್ಮಿಕರು. ಇದನ್ನೇ ರೈಟ್ ಟು ರೀಕಾಲ್ 2008ನೇ ಇಸ್ವಿಯಿಂದನೂ ಇದೆ. ನಾನು ಬರೆದಿರೋದು ಈಗ ರೀಸೆಂಟ್ ಆಗಿ 2025 ನವೆಂಬರಲ್ಲಿ ಲೆಟರ್ ಬರ್ದೆ ನಾನು ಮೋದಿ ಅವರಿಗೆ, ಅಂದ್ರೆ ಈ 10 ಜನಕ್ಕೂ. ಆದ್ರೆ ಈ ಪಕ್ಷ 2008ರಿಂದ ಅಳವಡಿಸ್ಕೊಂಡಿದೆ. ಈ 2008ರಿಂದ ರೈಟ್ ಟು ರೀಕಾಲ್ ಇದೆ. ಇದನ್ನ ಆಯ್ಕೆ ಮಾಡ್ಕೊಳ್ಳೋದು ಬಿಟ್ಟು ನಾವು ಬೇರೆಯವ್ರನ್ನ ಆಯ್ಕೆ ಮಾಡ್ಕೊಂಡು ಇವಾಗ್ಲೂ ನಾವು ಸರಿಯಾಗಿ ವೋಟ್ ಹಾಕಿ ವಿಚಾರಕ್ಕೆ ಹಾಕ್ಬಿಟ್ಟಿದ್ರೆ ಹೋರಾಟ ಮಾಡೋ ಅವಶ್ಯಕತೆನೇ ಇರ್ತಿರ್ಲಿಲ್ಲ. ಇವತ್ತು ನಾವು ಎಲ್ಲೆಲ್ಲೋ ಹೋರಾಟ ಮಾಡ್ತಾ ಇದೀವಿ. ನಾವು ನಮ್ಗೆ ಸರಿಯಾದ ರೈತರಿಗೆ ನ್ಯಾಯ ಬೆಲೆ ಸಿಗ್ತಾ ಇಲ್ಲ, ಅದು ಸಿಗ್ತಾ ಇಲ್ಲ, ಇದು ಸಿಗ್ತಾ ಇಲ್ಲ, ಹಾಗೆ ಹೀಗೆ ಅಂತ ಒಬ್ಬರ ಮೇಲೆ ಒಬ್ಬರು ದೂರ್ಕೊಂಡು ಕಾಲ್ಗಳು ಎಳ್ಕೊಂಡು ನಾನು ಸರಿ, ನಾನು ಹಿಂದೂ ಧರ್ಮ, ನಾನು ಮುಸ್ಲಿಂ ಧರ್ಮ, ಈ ತರ ಧರ್ಮಗಳಲ್ಲಿ ಅಲ್ಲಿ ಇಲ್ಲಿ ಕಿತ್ತಾಡ್ಕೊಂಡು ನಮ್ಮನ್ನ ನಾವೇ ಕೀಳಾಗಿ, ಹೀನಾಯವಾಗಿ ಕೆಳಗಡೆ ಇಳಿದೋಗ್ತಾ ಇದ್ದೀವಿ. ಯಾವಾಗ ಮತ್ತೆ ನಾವು ವಿಚಾರವಂತರಾಗೋದು? ನಮ್ಮ ಒಂದು ಓಟು ವಿಚಾರಕ್ಕಾಕಿ ಜನಗಳಾದಂಥ ನಮ್ಮ ಕೈಲಿ ಅಧಿಕಾರ ಇಟ್ಕೊಂಡಾಗ ಅವಾಗ ನಿಜವಾಗ್ಲೂ ಪ್ರಜಾಪ್ರಭುತ್ವ ನಾವು ಗೆಲ್ತೀವಿ. ಜನ ಇಲ್ಲ ಅಂತಂದ್ರೆ ನಮ್ಗೆ ಈ ವಿಚಾರಕ್ಕೆ ಹಾಕದೆ ಯಾವುದೋ ನಾಯಕ ಬಂದು ಏನೋ ಮಾಡ್ತಾನೆ, ಹಾಗೆ ಹೀಗೆ ಪ್ರಚಾರಕ್ಕೆ ಮರಳಾಗಿ ಓ ಅಂತ ಹೇಳ್ಬಿಟ್ಟು ಅದರಿಂದ ಹೋದ್ರೆ ನಮಗೆ ಲಾಸ್ಟಿಗೆ ಸಿಗೋದು 3 ನಾಮ. ಯೋಚನೆ ಮಾಡಿ, ಚೊಂಬಿಡ್ಕೊಂಡು ಗೋವಿಂದ ಗೋವಿಂದ ಅಂತ 3 ನಾಮ ಹಾಕೊಂಡು ಹೋಗ್ಬೇಕಾ?
ಹೋರಾಟಗಳು ಮಾಡ್ಬೇಕಾ ಇಲ್ವಾ ವಿಚಾರಕ್ಕೆ ಮತ ಚಲಾವಣೆ ಮಾಡಿ ನಮ್ಮ ಕೈಲಿ ಅಧಿಕಾರ ಇಟ್ಕೊಬೇಕಾ? ಸೊ ಸ್ನೇಹಿತರೆ, ಇಷ್ಟೇನೆ. ರಾಘವ್ ಚಡ್ಡಾ ಆಗಲಿ, ಆಪ್ ಆಗಲಿ, ಮೋದಿ ಅವರಾಗಲಿ, ಸಿದ್ದರಾಮಯ್ಯ ಅವರಾಗಲಿ, ಕುಮಾರಸ್ವಾಮಿ ಅವರಾಗಲಿ, ಯಾರೇ ಆಗಲಿ, ಬರೀ ಪ್ರಚಾರನ ನಾವು ನೋಡ್ಕೊಂಡು ಓಟ್ ಹಾಕೋದಲ್ಲ, ನಮ್ಮ ಜಾತಿ ನೋಡ್ಕೊಂಡು ಓಟ್ ಹಾಕೋದಲ್ಲ, ಧರ್ಮ ನೋಡ್ಕೊಂಡು ಓಟ್ ಹಾಕೋದಲ್ಲ, ಪಾಕಿಸ್ತಾನ ನೋಡಿ ಓಟ್ ಹಾಕೋದಲ್ಲ, ಅಮೇರಿಕನ್ ನೋಡಿ ಓಟ್ ಹಾಕೋದಲ್ಲ. ಫಸ್ಟು ನಮ್ಮ ಊರಿಗೆ ನೀನು ಹೆಂಗೆ ಕೆಲಸ ಮಾಡ್ತೀಯ ಅನ್ನೋದಕ್ಕಿಂತ ನಾನು ಹೇಳ್ದಂಗೆ ಕೆಲಸ ಮಾಡ್ತೀನಪ್ಪ ನೀನು, ನಿಮ್ಗೆ ಓಟ್ ಹಾಕ್ತೀನಿ, ನನ್ನ ತೆರಿಗೆ ಹಣದಲ್ಲಿ ಸಂಬಳ ಕೊಡ್ತೀನಿ, ನಮ್ಮ ತೆರಿಗೆ ಹಣದಲ್ಲಿ ನೀನು ಸಂಬಳ ತಗೊಂಡು ನಾವು ಹೇಳ್ದಂಗೆ ಕೆಲಸ ಮಾಡು. ಇಲ್ಲ ಅಂದರೆ ನಾವು ಹೇಳ್ದಂಗೆ ಕೆಲಸ ಮಾಡಲಿಲ್ಲ ಅಂದರೆ 6 ತಿಂಗಳಲ್ಲಿ ಕರೆಕ್ಟಾಗಿ ರಿಪೋರ್ಟ್ ಕೊಡಲಿಲ್ಲ ಅಂತಂದರೆ ರಾಜೀನಾಮೆ ಕೊಟ್ಟು ಹೋಗು ಅನ್ನೋ ಥರ ಅಗ್ರಿಮೆಂಟ್ ಬರ್ಕೊಡ್ತೀಯಾ, ನೀನು ಓಟ್ ಹಾಕ್ತೀನಿ ಅಂತ ನಾವು ಯಾರಾದರೂ ಕೇಳಿದ್ದೀವ? ಆದ್ರೂ 2023ನೇ ಇಸ್ವಿಯಲ್ಲಿ ಉತ್ತಮ ಪ್ರಜಾಕೀಯ ಪಕ್ಷದಿಂದ 115 ಜನ ಕ್ಯಾಂಡಿಡೇಟ್ಸು ಅಗ್ರಿಮೆಂಟ್ ಬರ್ಕೊಟ್ಟಿದ್ರು. ನೀವು ಅವ್ರಿಗೆ ಓಟ್ ಹಾಕ್ಲಿಲ್ಲ. ಆದರೆ ನೀವೇನೋ ಬಿಟ್ಟಿ ಭಾಗ್ಯಗಳು ಬರ್ತವೆ ಅಂತ ನೀವೆಲ್ಲರೂ ಹೆಂಗಸರುಗಳು ಮತ್ತೆ ಇದಕ್ಕೆ ಯಾರ್ಯಾರು ದಾಸರಾಗಿದ್ರೋ ಅವರೆಲ್ಲರೂ ಇದ್ರಿಂದ ಹೋಗಿ ಇವತ್ತೂ ನೀವೆಲ್ಲರೂ ಹೋರಾಟ ಮಾಡ್ತಾ ಇದ್ದೀರಾ. ಅರ್ಥ ಮಾಡ್ಕೊಳ್ಳಿ. ಸೊ ಸ್ನೇಹಿತರೆ, ಫೈನಲ್ ಆಗಿ ಹೇಳೋದು ಇಷ್ಟೇನೆ. ಜೈ ಜೈ ಅಂತ ಜೈಕಾರ ಹಾಕ್ದವರು ಜೈಲಲ್ಲಿ ಊಟ ಮಾಡ್ತಾ ಇದ್ದಾರೆ. ಅದೇ ವಿಚಾರಕ್ಕೆ ಓಟ್ ಹಾಕಿ ವಿಜೃಂಭಣೆಯಿಂದ ಬದುಕೋದೇನೆ ನಿಜವಾದ ವಿಚಾರವಂತಿಕೆ, ಪ್ರಜ್ಞಾವಂತಿಕೆ. ಅದೇ ಪ್ರಜಾಕೀಯ ಸಿದ್ಧಾಂತ. ಇನ್ಮೇಲಾದ್ರೂ ಎಚ್ಚೆತ್ಕೊಳ್ಳಿ. ನಾವು ಜನ ವಿಜೃಂಭಣೆಯಿಂದ ಪ್ರತಿಯೊಬ್ರು ನಾಯಕರಾಗಬೇಕು. ನಾವು ಓಟ್ ಹಾಕೊಂಡಿರೋರು ನಾವ್ ಹೇಳ್ದಂಗೆ ಕೆಲಸ ಮಾಡೋ ಕಾರ್ಮಿಕರಾಗಬೇಕು. ಸೊ ಇಷ್ಟು ಹೇಳ್ತಾ ಸ್ನೇಹಿತರೆ, ಸೊ ನಾನಿಲ್ಲಿ ದೂರ್ತಾ ಇರೋದು ರಾಘವ್ ಚಡ್ಡಾ ಆಗಲಿ ಯಾವುದೇ ರಾಜಕೀಯ ಪಕ್ಷಕ್ಕಾಗಲಿ ಇಲ್ಲ. ಮಾತಾಡೋದಕ್ಕಿಂತ ಮಾಡೋದು ಬಹಳ ಮುಖ್ಯ ಅನ್ನೋದೇನೆ ನನ್ನ ಈ ಎಲ್ಲ ವಿಷಯದ ತಾತ್ಪರ್ಯ. ಇದೇನಿದ್ರೂ ನನ್ನ ವೈಯಕ್ತಿಕ. ಈ ವಿಚಾರ ನಿಮ್ಗೆ ಇಷ್ಟ ಆಗಿದ್ರೆ ನಿಮ್ಗೆ ಇಷ್ಟದಂತೆ ಮಾಡಿ, ಕಾಮೆಂಟ್ ಮಾಡಿ. ಬೈಬೇಕಾ ಬೈರಿ, ಇಲ್ವಾ ಇದೇ ಥರ ಕಾಲು ಹೇಳ್ಕೊಂಡಿರ್ಬೇಕಾ ಇರ್ರಿ. ಅಥವಾ ಇಲ್ಲ ಇದು ಕರೆಕ್ಟ್ ಇದೆ, ಶೇರ್ ಮಾಡ್ತೀರಾ ಶೇರ್ ಮಾಡ್ಕೊಳ್ಳಿ. ಇದನ್ನು 4 ಜನಕ್ಕಲ್ಲ, ನಿಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ನಿಮ್ಮ ಬಿಡುವಿನ ಸಮಯದಲ್ಲಿ ಹೇಳ್ತಾ ಹೋಗ್ತಾ ಇರಿ ಅಷ್ಟೇನೆ. ಮೊದಲು ನಾನು ಬದಲಾವಣೆ ಆಗಬೇಕು, ನಾನು 4 ಜನಕ್ಕೆ ಈ ವಿಚಾರ ತಿಳಿಸ್ಬೇಕು. ಇಷ್ಟೇ ಸಿಂಪಲ್ ಆಗಿರೋವಂಥದ್ದು ಲಾಜಿಕ್ಕು, ಬೇರೆ ಇನ್ನೇನು ಇಲ್ಲ. ಸೊ ಸ್ನೇಹಿತರೆ, ನಮಸ್ಕಾರ. ಮತ್ತೆ ಸಿಗೋಣ. ನಮಸ್ಕಾರ.